ಸರ್ ಡಿಜಿಪಿ ರಾಮಚಂದ್ರ ಅವರು ಎಲ್ಲರೂ ಸೈಬರ್ ಸ್ಟೇಷನ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸರ್. ನಿಮಗೆ ಎ ವಿಡಿಯೋ ಅಂತೆಲ್ಲ ಹೇಳಿದ್ದಾರೆ. So this 2.16 crore in English. Story for the business news. ಬಂಡೆಪಳ್ಳ ರೌಡಿ ಶೀಟರ್ ಕೊಲೆಯಾಗಿ ಒಂದು ವಾರ ಆಯ್ತು. ಒಂದು ಆರೋಪನೂ ಆಗಿಲ್ಲ ಅಂತ ಹೇಳಿ. ಟೋಟಲ್ ಇಲ್ಲಿವರೆಗೆ 4 ಜನ ಆರೋಪಿ ಅರೆಸ್ಟ್ ಆಗಿದೆ. ಕೇಳಿದ್ರೆ ಅರೆಸ್ಟ್ ಆಗಿಲ್ಲ. ಡಿಸಿಪಿ ಕೇಳಿದ್ರೆ ಅರೆಸ್ಟ್ ಆಗಿಲ್ಲ ಅಂತ ಸರ್ ನಾವು ಲೀಕಿನ. ಇಲ್ಲ ಅವರು ಆಗಿದೆ, ಮೊನ್ನೆ ಆಗಿದೆ. ಮಾಹಿತಿ ಕೊಡಕ್ಕೆ ಕೊಡ್ತೇನೆ, ಹೇಳ್ತೇನೆ. So this 2.16 crore in English. ಬರ್ತಾರೆ ಅವರು, ಡಿಸಿಪಿ ಬರ್ತಾ ಇದ್ರು, ಅವ್ರು ಕೊಡ್ತಾರೆ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ತುಂಬಾ ಇಲ್ಲಿಗಲ್ ಆಗಿ ಸ್ಪೀಡ್ ಕಾರ್ಡ್ ಮತ್ತೆ ದಂಧೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮ್ ಸ್ಪೀಡ್ ನ್ಯೂಸ್ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ವಿ. ಅದಕ್ಕೆ ACP DCP ಅಲ್ಲಿ ನಿಮ್ಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ. ಇದ್ರ ಬಗ್ಗೆ ಏನು ಆಕ್ಷನ್ ತಗೊಂಡಿಲ್ಲ, ಅಲ್ಲಿ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾನು ಚೆಕಪ್ ಮಾಡ್ತೇನೆ. ಕ್ರೈಮ್ ಮೀಟಿಂಗ್ ಇದೆ, ಚೆಕ್ ಮಾಡಿ ಹೇಳ್ತೇನೆ, ಚೆಕ್ ಮಾಡಿ. ಅಂಡ್ ಬಸವನಗುಡಿ ಬನಶಂಕರಿಲೂ ಅಷ್ಟೇ ಸರ್, ಗ್ರೀನ್ ಡೇಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಬೇರೆ ದಂಧೆನೇ ನಡೆಸ್ತಾ ಇದಾರೆ ಅನ್ನೋ ಮಾಹಿತಿ ಕೂಡ, ಅದ್ರ ಬಗ್ಗೆ ಸ್ಟೋರಿ ಕೂಡ ಮಾಡಿದ್ವಿ ನಾವು. ನೀವು ಡೀಟೇಲ್ಸ್ ಕೊಡಿ, ನಾನು ನೋಡ್ತೇನೆ, ಚೆಕ್ ಮಾಡ್ತೇನೆ. ಕಂಪ್ಲೇಂಟ್ ಕೊಟ್ಟಾಗಿತ್ತು ಎಲ್ಲಿ ಉಪ್ಪಾರಪೇಟೆದು ಒಂದೆರಡು ಕಂಪ್ಲೇಂಟ್ ಕಾಪಿ ಕೊಡಿ, ನಾನು ನೋಡ್ತೇನೆ. ವಿಚ್ ಒನ್ ಯು 2.16 crore, sir, Dr. Reddy's. There was a case registered in the month of December wherein 2.16 crores amount has been transferred from account of a medical company to another account. However, the receiving within a few minutes of the transaction, it came to the notice of the company that there is no such instruction of transfer, and they based on suspicion they have complained to this thing that it is a fraud transaction. So immediately the police the cybercrime station has freezed the amount, and afterwards gone back and traced the detailed transactions. In this, there is as per the present investigation stage, a Nigerian person from Nigeria has created a spoofed email ID. It's a case of spoofed email ID, and given this directions to transfer this amount.